ಅಣ್ಣದೇನು ತಪ್ಪಿಲ್ಲ. ನಾವು ದೇವಸ್ಥಾನಕ್ಕೆ ತಂದ್ಬಿಟ್ಟು ಕರ್ಕೊಂಡೋಗಿದ್ವಿ, ಬಾಡಿಗೆಗೆ ಅಂತ ಬಂದಿದ್ರು. ಆ ಎಣ್ಣದೇನು ತಪ್ಪಿಲ್ಲ. ಅವ್ರೇನೋ ಜಗಳ ಮಾಡ್ಕೊಂಡು ನಡಿ ರೋಡಲ್ಲಿ ಕರ್ಕೊಂಡೋಗಿ ಟೋಲಲ್ಲೆಲ್ಲ ಅಲ್ಲಿ ಟೋಲ್ ಹತ್ರ ಎಲ್ಲ ಹೊಡೆದ್ಬಿಟ್ಟು ಆ ಎಣ್ಣ ಕೈ ನೋಡಿಸಿ ರೋಗ ತರ ಎಲ್ಲ ಮಾಡಿ ಈ ತರ ಏಟೆಲ್ಲ ಮಾಡಿದ್ದಾರೆ. ಪ್ಲೀಸ್ ಏನಾದ್ರು ನನ್ನ ಟಿ ಡ್ರೈವರ್ ಸರ್, ನಂದು KA03AN 5381 ನನ್ನ ಗಾಡಿ ನಂಬರು. ಬಾಡಿಗೆ ಬಂತು ಅಣ್ಣ, ಒಂದು ಹೊಸಕೋಟೆಯಿಂದ ಕೃಷ್ಣಗಿರಿಗೆ ಬಾಡಿಗೆ ಬಂತು. ಹೋಗಿ ಸರ್ ಕೃಷ್ಣಗಿರಿಗೆ ಬಾಡಿಗೆ ಹೋದಾಗ ಕಸ್ಟಮರ್ಗೂ ಮತ್ತು ಅಲ್ಲಿರೋ ಲೋಕಲ್ಗಳಿಗೆ ಜಗಳ ಆಗೈತೆ. ಆದ್ದರಿಂದ ಅವರು ಅದಕ್ಕೆ ನಾವೇನು ಮಾಡಿದ್ರೆ ಅಲ್ಲಿಂದ ಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ ಒಂದೆರಡು ಜನ ಫಾಲೋ ಮಾಡಿದ್ರು. ಅದಾದಮೇಲೆ ಏನಾಯಿತು, ಮತ್ತೆ ಒಂದು ಟೋಲಿಂದ ಒಂದು 10 ಕಿಲೋಮೀಟ್ರ್ ಹಿಂದೆ ಒಂದು 10-15 ಜನ ಕೋಲೆಲ್ಲ ಹಿಡ್ಕೊಂಡು ನನ್ನ ಗಾಡಿಗೆ ಹೊಡೆಯಕ್ಕೆ ಬಂದರು. ನಾನೇನು ಮಾಡಿದೆ, ನನ್ನ ಗಾಡಿ ನಿಲ್ಲಿಸ್ತೀರ ಸ್ಟೇಷನ್ ಕೊಡಿ ಅಂತಂದು ಹೋಗ್ತಾ ಇರ್ಬೇಕಾದ್ರೆ ಹತ್ತಿಬಿಲ್ಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಡ್ಡಾಕ್ಬಿಟ್ರು. ಒಂದು 4-5 ಜನ ಬಂದು ಗಾಡಿನ ಅಡ್ಡಾಕ್ಬಿಟ್ರು. ಅವಾಗ ಗಾಡಿ ನಿಲ್ಲಿಸ್ತೇನೆ, ಅವಾಗ ನಿಲ್ಲಿಸಿದಾಗ ಏನು ಮಾಡಿದ್ರು, ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮುಚ್ಚಿ ಎಲ್ಲ ಹೊಡೆದಾಕಿ ಅಲ್ಲೆಗಳೆಲ್ಲ ಇದು ಮಾಡಿ ಕೈ ಹೊಡೆದು ಇದು ಒಳಗಡೆ ಬಿಡಲ್ಲ ಇರೋ ಏನ್ ನಿಲ್ಸಿದಾನೆ ಏನು ಮಾಡ್ತಾರ? ಹೋಗ್ರಿ, ಲೇಡೀಸ್ ಮಾತ್ರ ಹೋಗ್ರಿ, ಲೇಡೀಸ್ ಮಾತ್ರ ಹೋಗ್ಬೇಕು, ಲೇಡೀಸ್ ಮಾತ್ರ ಹೋಗ್ರಿ. ಅಲ್ಲೇ ಕೂತ್ಕೋತಿ ಕಮ್ಮಿ ಹೋಗ. ಲೇಡೀಸ್ ಮಾಮ್ పంపించా, ಲೇಡೀಸ್ ಮಾತ್ರ ಅಂಚೂರ లాక్కొని రావడంగా లాక్కొని ನಾವೇನ್ ಮಾಡಿದ್ರಣ ಗಾಡಿ ಎತ್ತಲ್ಲ, ಗಾಡಿ ಎತ್ತು. ಅಂದ್ ವಂಟಿಯರ ಏನವಾ వండిరా ఏరాని ಮೌಲ್ಯಯುತ ನಿಮ್ಮ ಮತ ದಿಗ್ವಿಜಯ ಭಾರತ ಪಕ್ಷಕ್ಕೆ ನೀಡಿ. ಇದು ಕನ್ನಡಿಗರ ಪಕ್ಷ. ತಮಿಳಿನ ಪುಡಿ ರೌಡಿಗಳು ಜೈಲಿನ ಕಂಬಿಯ ಹಿಂದೆ. ಎಷ್ಟು ಜನ ಇದ್ರೆ ಪ್ರಾಣ ಒಬ್ರು ಕಾಪಾಡೋರು ಬರ್ಲಿಲ್ಲ ಅಲ್ಲಿ. ನನ್ನ ಮಗ ನಿನ್ನ ಟೋಪಲ್ಲೆಲ್ಲ ಎಲ್ಲೆಲ್ಲ ಎಳ್ಕೊಂಡು ಹೋಗ್ತಾ ಇದಾರೆ ನನ್ನ ಮಗನ್ನ. ರೂಲ್ಸ್ ಎತ್ಕೊಂಡು ಇಡೀ ಗಾಡಿಗೆ ಬೀಸಿದ್ದಾರೆ. ಅದು ತಪ್ಪಿ ಅವ್ನ ತಲೆಗೋ ಇಲ್ಲ ಏನು ಕರ್ಬಿಟ್ಟಿದ್ರೆ ಆ ಕ್ಷಣದಲ್ಲಿ ಅವ್ನು ಪ್ರಾಣ ಹೋಗ್ಬೇಕು. ಏನು ಕನ್ನಡಿಗರು ಅಂದರೆ ಅವ್ರಿಗೇನು ಅಂತ ಗೊತ್ತಿಲ್ಲ, ಮುರಿತಿದ್ದಾರೆ. ಇಲ್ಲಿರೋ ಅಂಥ ಡ್ರೈವರ್ಗಳು ಕನ್ನಡದವರಾಗಿರ್ಬೋದು, ಆಂಧ್ರದವರಾಗಿರ್ಬೋದು, ತಮಿಳ್ನಾಡವರಾಗಿರ್ಬೋದು, ಬರೀ ಒಂದು ರಾಜ್ಯಕ್ಕೆ ಸೀಮಿತವಾಗಿರಲ್ಲ, ಪ್ರತಿಯೊಂದು ದೇಶದ ತುಂಬ ನಾವು ಓಡಾಡಲೇಬೇಕು. ಇವಾಗ ಕರ್ನಾಟಕದಿಂದ ಆಂಧ್ರಗೆ ಹೋಗ್ಬೇಕು, ತಮಿಳ್ನಾಡಿಗೆ ಹೋಗ್ಬೇಕು, ಅಲ್ಲಿಂದ ಅವ್ರು ಇಲ್ಲಿ ಬರಬೇಕು. ಆಗಿರಬೇಕಾದ್ರೆ ಬಾಡಿಗೆ ಹೋಗೋ ಅಂಥ ಚಾಲಕರ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿ ಅಂತ ನಾನು ಕ್ವಶನ್. ಮತ್ತು ಈ ಹೈವೇ ಇದೆ, ಇಂಥ ಒಂದು ದೊಡ್ಡ ಹೈವೇಲಿ ಏಕೈಕೆ ಅಡ್ಡ ಹಾಕ್ಬಿಟ್ಟು ಹೊಡಿತಿದ್ದಾರೆ. ಒಂದು ಅರ್ಧ ಗಂಟೆ 1 ಅವರ್ ಜಾಮ್ ಆಗಿದೆ ಅಂದಾಗ ಹೈವೇರ್ ಏನು ಮಾಡ್ತಿದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಿದೆ, ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂತ ನಮಗೆ ಪ್ರಶ್ನೆಗಳು ಉದ್ಭವ ಆಗ್ತಿದ್ದಾವೆ. ದಯವಿಟ್ಟು ಯಾವುದೇ ಒಂದು ಚಾಲಕನಿಗೆ ಈ ರೀತಿ ಮುಂದೆ ಯಾರಿಗೂ ಆಗಬಾರ್ದು. ಯಾವುದೇ ಒಂದು ಚಾಲಕನು ಸಹ ಒಂದು ಬಾಡಿಗೆ ಹೋಗೋಗಿರ್ತಾನೆ, ಅವ್ರ ಮನೆ ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಥಿಂಕ್ ಮಾಡಬೇಕಾಗುತ್ತೆ. ಅಲ್ಲಿ ತಮಿಳ್ನಾಡಿಂದ ಇಲ್ಲಿ ಬಂದ್ಬಿಟ್ಟು ಜೀವನ ನಡೆಸ್ತಾರೆ ಎಷ್ಟೋ ಲಕ್ಷಾಂತರ ಜನ. ನೀವು ತಮಿಳರು ಹೋಗ್ರಿ ಅಂತ ನಾವು ಯಾವತ್ತೂ ಅವ್ರಿಗೆ ದೌರ್ಜನ್ಯ ನಡೆಸಿಲ್ಲ. ಪ್ರೀತಿ ವಿಶ್ವಾಸದಲ್ಲೇ ನಾವು ಬಾಳ್ವೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೂ ಪ್ರತಿ ಕ್ಷಣ ಈ ತಮಿಳರು ಕೆಣಕ್ತಾನೆ ಬಂದಿದ್ದಾರೆ. ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಇದೀವಿ, ತಮಿಳ್ನಾಡು ಖಡಕ್ ಎಚ್ಚರಿಕೆ ಕೊಡ್ತಾ ಇದೀವಿ. ಇಲ್ಲಿಂದ ಒದ್ದು ಓಡಿಸ್ತೀವಿ. ನಾವೇನಾದ್ರೂ 1 ವಾರ ನೀರ್ನ ತಡೆದ್ರೆ ಕಾವೇರಿ ನೀರು ಅವ್ರು ಕುಡಿಯಕ್ ನೀರಿರಲ್ಲ. ಕರೆಕ್ಟ್ ಅಲ್ಲ ಸರ್? ಗೃಹ ಸಚಿವರು ಇದ್ರ ಬಗ್ಗೆ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಒಂದು ಕಠಿಣ ಕ್ರಮ ಜರುಗಿಸಬೇಕು. ಹಾಗೂ ತಮಿಳುನಾಡು ಸರ್ಕಾರನೂ ಅಷ್ಟೇ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದಾರೋ ಪ್ರತಿಯೊಬ್ಬರನ್ನು ಇದರಲ್ಲಿ ತನಿಖೆ ನಡೆಸಿ ಅವ್ರಿಗೆ FIR ಮಾಡಿ ಅವ್ರಿಗೆ ಕಠಿಣ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಯಾಕೆಂದ್ರೆ ರಾಜ್ಯಗಳ ನಡುವೆ ವಿಷ ಬೀಜ ಬಿತ್ತುತ್ತಿದ್ದಾರೆ ಇವರೆಲ್ಲ. ನಾವು ಶಾಂತಿಯುತವಾಗಿ ಇರ್ತೀವಿ, ನಮ್ಮನ್ನ ಕೆಣಕಿದ್ರೆ ಯಾವನ್ನೂ ಬಿಡಲ್ಲ ಸರ್. ಟೂಲ್ಸ್ ಎಲ್ಲ ತಗೊಂಡ್ಬಂದು ರಾಡುಗಳು
ಎಲ್ಲ ತಗೊಂಬಂದು ಹೊಡೆದ್ರು. ನಾನು ಹೇಳ್ತಾ ಇದ್ದೀನಿ ಸರ್, ನಾನು ತಪ್ಪಿಲ್ಲ, ನನಗೆ ಸಂಬಂಧ ಇಲ್ಲ ಅಂತೇಳಿ ನನಗೆ ಒಂದು ತಲೆ ಹೊಡೆದ್ರು. 2-3 ಜನ ಗಾಡಿಗಳೆಲ್ಲ ಅಟ್ಯಾಕ್ ಕೊಟ್ಟರು. ಇನ್ನು ನೀನು ಅವ್ರ ಮೇಲೆ ಇನ್ನು ಗುದ್ದಕ್ಕೂ ಆಗಲ್ಲ ಅಂತ ನಿಲ್ಸಿ ಹೇಳ್ತಾ ಇದ್ದೀನಿ ನಾನು. ಸರ್ ನನಗೇನಿಲ್ಲ, ಬೇಕಾದ್ರೆ ಸ್ಟೇಷನ್ಗೆ ಹೋಗೋಣ ಮಾತಾಡೋಣ ಅಂತೇಳಿ. ಅಷ್ಟರಲ್ಲೇ ಬಂದು ನನಗೆ ಗಾಡಿಲೆಲ್ಲ ಹೊಡೆದ್ಬಿಟ್ಟು ಗಾಡಿಯಿಂದ ಕೆಳಗಡೆ ಎಳ್ಕೊಂಡು ಶೆಲ್ಟ್ಗಳೆಲ್ಲ ಕಿತ್ತಾಕಿ ಕೈಗೆ ಇಲ್ಲಿ ಮತ್ತು ಬಾಯಲ್ಲೆಲ್ಲ ಅಲ್ಲೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಅಸೋಸಿಯೇಷನ್ ಚಾಲಕರ ಸಂಘದಿಂದ ಹೇಳಿದ್ವಿ, ನೀವು ಮಾಡಿ ನಮ್ಮ ಪ್ರವೇಶ ಬಂದಿಂದ ನಾವು ಕೂಡ ಒಂದು ಎಂಟೆಂಟ್ ಮಾಡಿಕೊಂಡು ನಾವು ಪರಮೇಶ್ವರ ಮಾತಾಡ್ಕೊಂಡು ಫಸ್ಟ್ ಏನಾದರೂ ಒಂದು ಇದು ಮಾಡಬೇಕು. ಎರಡೂ ರಾಜ್ಯಗಳು ಮತ್ತೆ ಎಲ್ಲಾದ್ರೂ ಆಗಿರ್ಲಿ, ಚಾಲಕರಿಗೆ ಏನಾದ್ರು ಏಟ್ ಆದಾಗ ಒಂದೇನಾದ್ರೂ ಏಟ್ ಆಯ್ತಂದ್ರೆ ಅದಕ್ಕೆ ಕ್ರಮ ಜಾಸ್ತಿ ಜೋರಾಗಿರ್ಬೇಕು. ಅವಾಗೆಲ್ಲರಿಗೂ ಭಯ ಪಡ್ತಾರೆ. ಇವಾಗ ಹೇಳಿದಾರಲ್ಲ, ಇವಾಗ ನಮಗೆ 326A ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಿದ್ದೀರಿ ಅಂತ ಹೇಳಿ ಅದೊಂದು ಕಾಪಿ ತಗೊಳ್ಳೋಣ. ಅದೇನಾದ್ರು ಇಲ್ಲ ಅಂದ್ರೆ ಎಲ್ಲರೂ ಕೂತ್ಕೊಂಡು ಸ್ಟೇಷನ್ ಮುಂದೆ ಧರಣಿ ಮಾಡೋಣ, ಪ್ರತಿಭಟನೆ ಮಾಡೋಣ, ಪರವಾಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಶೆಟ್ಟಿ ಬಣ. ಪ್ರಾದೇಶಿಕತೆಯ ಉಳಿವಿಗಾಗಿ ಮತ್ತು ಕನ್ನಡಿಗರ ರಕ್ಷಣೆಗಾಗಿ ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ.